ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಮಾರ್ಚ್ ಬಂತು ಅಂತಂದರೆ ನಮಗೆಲ್ಲ ತುಂಬ ಖುಷಿ, ಅಂದರೆ ಶೋಕಿದಾರರಿಗೆ. ಯಾಕಂದರೆ ಹಕ್ಕಿಗಳನ್ನ ಈ ಮಾರ್ಚಿಂದನೇ ನಾವು ತಯಾರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಹಳೆ ವೀಡಿಯೋಸ್ ನಂದು ನೋಡಿದ್ದೀರಾ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗಿದ್ದೀನಿ. ಫಸ್ಟು ಹಕ್ಕಿ ಬಾಡಿ ಮೇಲೆ ಇರೋವಂಥ ಹುಳನ ಯಾವ ಥರ ಕ್ಲೀನ್ ಮಾಡಬೇಕು. ಸೆಕೆಂಡು, ಹೊಟ್ಟೆ ಒಳಗಡೆ ಇರೋವಂಥ ಹುಳನ ಯಾವ ಥರ ಕ್ಲೀನ್ ಮಾಡಬೇಕು. ಇದಾದಮೇಲೆ ರೆಕ್ಕೆ ಯಾವ ಥರ ಕಿತ್ತು ಕೊಡಬೇಕು. ಈ 3 ವೀಡಿಯೋಸ್ ಆಲ್ರೆಡಿ ಆಗಿದೆ. ನೋಡಿಲ್ಲ ಅಂತಂದರೆ ನನ್ನ ಪೇಜಲ್ಲಿ ನೋಡಿ, ಎಲ್ಲ ವೀಡಿಯೋಸ್ ಸಿಗುತ್ತೆ. ಈಗ ರೆಕ್ಕೆ ಕಿತ್ತು ಕೊಟ್ಟಾದಮೇಲೆ ಈಗ ಎಲ್ಲರದ್ದು ರೆಕ್ಕೆ ಬರ್ತಾ ಇರುತ್ತೆ, ಆಲ್ರೆಡಿ ಸ್ವಲ್ಪ ಮೊಳಕೆ ಬಂದಿರುತ್ತೆ ಆಲ್ರೆಡಿ. ಈ ಸ್ಟೇಜಲ್ಲಿ ನೀವು ಯಾವ ಥರ ಫುಡ್ ಕೊಡಬೇಕು, ಯಾವ ಥರ ನೋಡ್ಕೊಬೇಕು ಅಂತ ನೋಡಿ. ಫಾರ್ ಎಕ್ಸಾಂಪಲ್ಲು, ಈ ಅಕ್ಕಿನ ನಾವು ಯಾವ ಥರ ರೆಕ್ಕೆಗೆ ನೀರು ಹೊಡಿತೀವಿ ಅಂತ ತೋರಿಸ್ತೀವಿ. ಇದು ತುಂಬ ಇಂಪಾರ್ಟೆಂಟು ರೆಕ್ಕೆ ಬೆಳೆಯೋದಕ್ಕೆ. ನೋಡಿ, ಈ ಥರ ರೆಕ್ಕೆ ಇಟ್ಕೊಂಡ್ಬಿಟ್ಟು ಈ ಥರ ಒಳಗಡೆಯಿಂದ ನೀವು ನೀರು ಹೊಡಿತಾ ಇರಬೇಕು. ಈ ಥರ ಹೊಡೆದಾಗ ಏನಾಗುತ್ತೆ ಅಂತಂದರೆ ರೆಕ್ಕೆ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಹಕ್ಕಿನ ಆದಷ್ಟು ನೀವು ಹೊರಗಡೆ ಬಿಡಿ. ಯಾಕಂದರೆ ಗೂಡು ಒಳಗಡೆ ಅವು ಏನಾದರೂ ರೆಕ್ಕೆ ಹೊಡ್ಕೊಂಡ್ವು ಅಂತಂದರೆ ಅವಕ್ಕೆ ರೆಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಒಂದ್ಸಲ ಡ್ಯಾಮೇಜ್ ಆಯಿತು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡಿ ಅಂತಂದರೆ ಹಕ್ಕಿನ ಹೊರಗಡೆ ಬಿಡಿರಿ, ಅರ್ಧ ಗಂಟೆ ಮುಕ್ಕಾಲು ಗಂಟೆ. ಅದೇನು ಮಾಡುತ್ತೆ ಅಂತಂದ್ರೆ ರೆಕ್ಕೆ ಎಲ್ಲ ಹೊಡ್ಕೊಂಡ್ಬಿಟ್ಟು ಬಿಸಿಲಿಗೆಲ್ಲ ಒಂದು ಸ್ವಲ್ಪ ಒಣಗಿಸ್ಕೊಂಡ್ಬಿಟ್ಟು ಸೊ ಈ ಥರ ಎಲ್ಲ ಮಾಡ್ಕೊಳ್ಳುತ್ತೆ. ಆಗ ರೆಕ್ಕೆ ಬೆಳೆಯೋದಕ್ಕೆ ಅವಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಫುಡ್ ಏನು ಕೊಡಬೇಕು ನೋಡಿ, ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಾವು ಫುಡ್ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ವಿ ಅಂದರೆ ಈ ಸ್ಟೇಜಲ್ಲಿ ಅಕ್ಕಿ ಗ್ಯಾರಂಟಿ ಆಡಲ್ಲ. ಆದಷ್ಟು ರಾಗಿನೇ ಮೇಂಟೈನ್ ಮಾಡಿ. ಬಟ್ ಈಗ ರೆಕ್ಕೆ ಬರ್ತಾ ಇರೋ ಕಾರಣದಿಂದ ಒಂದು 2-3 ಶೇಂಗಾ ಬೀಜ ಕೊಡಿ, ಅದಕ್ಕಿಂತ ಜಾಸ್ತಿ ಕೊಡೋಕೆ ಹೋಗ್ಬಿಡಿ. ಫಾರ್ ಎಕ್ಸಾಂಪಲು, ನಾವು ಮನುಷ್ಯರು ನಾವೇ ಏನೋ ತಿಂಡಿ ತಿಂತಾ ಇದ್ದೀವಿ ಅಂತಂದರೆ ನಾವೆಷ್ಟು ಶೇಂಗಾ ತಿನ್ಬೋದು ಹೇಳಿ? ಅದರಲ್ಲಿ ಒಂದು 10-15 ತಿನ್ಬೋದಾ? ಸೊ 60-70 kg ಇರೋವಂಥ ಮನುಷ್ಯರೇ ಅಷ್ಟು ತಿಂತಾರೆ ಅಂತಂದರೆ ಆ ಸಣ್ಣ ಬರ್ಡ್ ಎಷ್ಟು ಕೊಡ್ಬೋದು ಅಂತ ನೀವೇ ಒಂದು ಗೆಸ್ ಮಾಡಿ ಕೊಡಿ. ಸೊ ನಾವು ಯಾವಾಗಲೂ ಕೊಡೋದು ಎಷ್ಟು ಅಂತಂದರೆ ಒಂದು 2-3 ಕೊಡ್ತಾ ಹೋಗ್ತೀವಿ. ಯಾಕಂದರೆ ಅದು ರಾಗಿ ಬಿಟ್ಬಿಡುತ್ತೆ. ರಾಗಿ ತಿನ್ನೋದು ಬಿಡ್ತು ಅಂತಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನು ನೀವು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ನಿಮ್ಮ ಅಕ್ಕಿಗೆ ಫುಡ್ ಕೊಡ್ತಾ ಹೋಗಿ. ನೋಡಿ, ಈಗ ಸೆಕೆ ಜಾಸ್ತಿ, ತುಂಬ ಬಿಸಿಲಿದೆ. 3 ಟೈಮು ಹಕ್ಕಿಗಳಿಗೆ ನೀರು ಕೊಡಿ. ಇದು ಕೊಡಲಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಬಾಡಿ ತುಂಬ ಹೀಟ್. ಸೊ ಆವಾಗಿಂದನೇ ನಿಮ್ಮ ಹಕ್ಕಿಗಳಿಗೆ ರೋಗ ಬರೋಕ್ಕೆ ಸ್ಟಾರ್ಟ್ ಆಗೋದು. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನೋಡಿ, ಬರೀ ನೀರು ಕೊಡೋದಂತಲ್ಲ. ಇವಾಗ ನೀರು ಕೊಡಬೇಕಾದ್ರೆ ಫೋರ್ಸ್ಫುಲಿ ಏನಾದ್ರು ಕುಡಿಲಿಲ್ಲ ಅಂತಂದರೆ ಇಂಡಕ್ಷನ್ ಟ್ಯೂಬಲ್ಲಿ ನೀರು ಕೊಡೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಅಕಸ್ಮಾತ್ ಅದೇ ನೀರು ಕುಡಿತಾ ಇಲ್ಲ ಅಂತಂದರೆ ಒಂದ್ಸಲ ಓಕೆ, ಬಟ್ ಎಲ್ಲ ಟೈಮಲ್ಲೂ ನೀರು ಕುಡಿತಾ ಇಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಅದು ಮೋಷನ್ ಚೆಕ್ ಮಾಡಿ, ಕರೆಕ್ಟಾಗಿದೆಯಾ ಇಲ್ಲ ಚೇಂಜ್ ಆಗಿದೆಯಾ ಅಂತ. ಇನ್ ಕೇಸ್ ಏನಾದರೂ ಚೇಂಜ್ ಆಗಿತ್ತು ಅಂತಂದರೆ